ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ನೀವೇನೋ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಯಾವಾಗಲೂ ಎಲ್ರಿಗೂ ಕಾಡುವಂಥ ಒಂದು ಪ್ರಶ್ನೆ, ಮೋದಿಜಿ ನಂತರ ಯಾರು? ಯೋಗಿ ಆದಿತ್ಯನಾಥ್ ಜಿನ, ಅಮಿತ್ ಶಾ ಜಿ ಅಥವಾ ನಿತಿನ್ ಗಡ್ಕರಿ ಜಿ? ಯಾರು? ಮೋದಿಜಿ ಮೂರನೇ ಬಾರಿ ಪ್ರಧಾನಿ ಆದಾಗ್ಲಿಂದ ಕೂಡ ಬಿಜೆಪಿಯಲ್ಲಿ ಮೋದಿಜಿ ನಂತರ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಅನ್ನುವಂತಹ ಚರ್ಚೆಗಳು ಬಹಳ ಜೋರಾಗಿ ಶುರುವಾಗಿತ್ತು. ಆದರೆ ಇತ್ತೀಚೆಗೆ ಆ ಡಿಸ್ಕಷನ್ಗೆ ಒಂದು ಸ್ವಲ್ಪ ಬ್ರೇಕ್ ಏನೋ ಸಿಕ್ಕಿತ್ತು. ಆದರೆ ಈಗ ಮತ್ತೆ ಆ ಟಾಪಿಕ್ ಚಾಲ್ತಿಯಲ್ಲಿದೆ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, RSS ಕಚೇರಿಯಲ್ಲಿ ನಡೆಯಲಿರುವಂತಹ ಒಂದು ಮೀಟಿಂಗ್ ಅಂಡ್ ಅದರ ಜೊತೆಗೆ ಒಂದಷ್ಟು ಬಿಜೆಪಿ ಶಾಸಕರು ಕೊಟ್ಟಂತಹ ಹೇಳಿಕೆಗಳು. ವೀಕ್ಷಕರೇ, ಮಾರ್ಚ್ 30ನೇ ತಾರೀಕು ನಾಗ್ಪುರದಲ್ಲಿರುವಂತಹ ಸಂಘದ ಕಚೇರಿಯಲ್ಲಿ ಒಂದು ವಿಶೇಷ ಸಭೆಯನ್ನ ಇಟ್ಕೊಳ್ಳಲಾಗಿದೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದ್ರೆ, ಮೋದಿಜಿ ಪ್ರಧಾನಿ ಆದ ನಂತರ ಇದೇ ಮೊದಲ ಬಾರಿಗೆ ಸಂಘದ ಕಚೇರಿಗೆ ಹೋಗ್ತಾ ಇರುವಂತದ್ದು. ಇದೇ ಸಭೆಯಲ್ಲಿ ಮುಂದಿನ ಪ್ರಧಾನಮಂತ್ರಿ ಯಾರಾಗ್ತಾರೆ, ಮುಂದಿನ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಯಾರಾಗ್ತಾರೆ ಅನ್ನುವಂತಹ ನಿರ್ಧಾರಗಳು ಆಗೋದಿದೆ. ವೀಕ್ಷಕರು, ಇಲ್ಲಿ RSS ಚಿಂತೆ ಏನು ಅಂತ ಹೇಳಿದ್ರೆ, ಎಲ್ಲ ಅಂತಾರಾಷ್ಟ್ರೀಯ ಒತ್ತಡಗಳ ನಂತರ ಮೋದಿಜಿ ಅವರ ಹಿಂದುತ್ವದ ಪರವಾಗಿರುವಂತಹ ಆ ಒಲವು ಕಾಣಿಸ್ತಾ ಇಲ್ಲ. ಹಿಂದುತ್ವಕ್ಕೆ ಅಷ್ಟು ಒತ್ತನ್ನ ನೀಡ್ತಾ ಇಲ್ಲ. ಅವರು ಹಿಂದುತ್ವಕ್ಕೋಸ್ಕರ ಹೋರಾಟವನ್ನ ಮಾಡ್ತಾ ಇಲ್ಲ. ಮೋದಿಜಿ ಗುಜರಾತ್ CM ಆಗಿದ್ದಾಗ ಎಷ್ಟು ಅಗ್ರೆಸಿವ್ ಆಗಿದ್ರು, ಆ ಅಗ್ರೆಷನ್ ಈಗ ನಮಗೆ ಕಾಣಿಸ್ತಾ ಇಲ್ಲ. ಆದ್ರೆ ಅದು ನಿಜಾನಾ? ಖಂಡಿತವಾಗ್ಲೂ ಇಲ್ಲ. ಮೋದಿಜಿ ಅಗ್ರೆಸಿವ್ ಆಗಿ ಇವಾಗ್ಲೂ ಕೂಡ ಇದ್ದಾರೆ. ಆ ಅಗ್ರೆಸಿವ್ನೆಸ್ ಇದೆ, ಆದರೆ ಅದನ್ನು ಓಪನ್ ಆಗಿ ತೋರಿಸ್ಕೊಳ್ತಾ ಇಲ್ಲ ಅಷ್ಟೇ. ಏನೇನ್ ಕೆಲಸಗಳನ್ನ ಮಾಡಬೇಕೋ ಅವೆಲ್ಲವನ್ನ ಬಹಳ ಸೈಲೆಂಟ್ ಆಗಿ ಮಾಡಿ ಮುಗಿಸ್ತಾ ಇದ್ದಾರೆ. ಆದರೆ ಮೋಹನ್ ಭಾಗವತ್ ಜಿ ಅವರಿಗೆ ತಾವು ರಿಟೈರ್ಡ್ ಆಗೋ ಮೊದಲು ಯೋಗಿ ಆದಿತ್ಯನಾಥ್ ಜಿ ಅವರನ್ನ ಒಂದು ಸರಿಯಾದ ಜಾಗದಲ್ಲಿ ಕೂರಿಸ್ಬೇಕನ್ನುವಂಥ ಒಂದು ಆಸೆ ಇದೆ. ಇದು ಒಂದಷ್ಟು ಮೂಲಗಳ ಪ್ರಕಾರ ಇರುವಂತಹ ಸುದ್ದಿ. ಅಂಡ್ ಇನ್ನೊಂದು ಕಡೆ ಗುಜರಾತ್ನಲ್ಲಿ ಯೋಗಿ ಆದಿತ್ಯನಾಥ್ ಜಿ ಅವರನ್ನ UP CM ಪಟ್ಟದಿಂದ ಕೆಳಗಿಳಿಸಿ ಅವರನ್ನ ದುರ್ಬಲಗೊಳಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನುವಂಥ ಸುದ್ದಿಗಳು ಕೂಡ ಹರಿದಾಡ್ತಾ ಇವೆ. ಆದರೆ ಅದು ಕೂಡ ಶುದ್ಧ ಸುಳ್ಳು. ನನ್ನ ಪ್ರಕಾರ ಆ ರೀತಿಯಾದಂತಹ ತಂತ್ರಗಳು ಅಥವಾ ಆ ರೀತಿಯಾದಂತಹ ಕುರ್ಚಿ ಕಾದಾಟ ನಿಜವಾಗ್ಲೂ ಇರೋದೇ ಆದರೆ ಅದು ಕರ್ನಾಟಕದಲ್ಲೇ ವಿನಃ ಗುಜರಾತ್ನಲ್ಲಿ ಅಲ್ಲ. ವೀಕ್ಷಕರೇ, ನಾನು ಈ ಹಿಂದೆ ಕೂಡ ಒಮ್ಮೆ ನಿಮಗೆ ಹೇಳಿದೀನಿ ಅಂತ ಅಂದ್ಕೊಳ್ತೀನಿ. ಮೋದಿಜಿ ನಂತರ ಪ್ರಧಾನಿ ಅಭ್ಯರ್ಥಿಯನ್ನ BJP ಆಯ್ಕೆ ಮಾಡೋದಕ್ಕೆ ಹೊರಟು ನಿಂತರೆ ಮೊದಲು ಅವ್ರು ಮಾಡುವಂಥ ಕೆಲಸ ಆ ವ್ಯಕ್ತಿಯನ್ನು ಅವರು ಪ್ರಮೋಟ್ ಮಾಡ್ತಾರೆ. ಇವರೇ ಮೋದಿಜಿ ನಂತರ ಬರುವಂತಹ ನಮ್ಮ ಪ್ರಧಾನಿ ಅಭ್ಯರ್ಥಿ ಅನ್ನುವಂತಹ ಆ ಒಂದು ಇಮೇಜ್ ಅನ್ನು ಅವರು ಸೈಲೆಂಟ್ ಆಗಿ ಬಿಲ್ಡ್ ಮಾಡ್ತಾ ಹೋಗ್ತಾರೆ. ಆದ್ರೆ ಇದುವರೆಗೂ ಕೂಡ ಆ ರೀತಿಯಾದಂತಹ ಯಾವುದೇ ಬೆಳವಣಿಗೆ ನಮಗೆ ಕಾಣಿಸ್ಲಿಲ್ಲ. ಅಂಡ್ ಬಿಜೆಪಿ ಅಂತಹ ತಯಾರಿ ಕೂಡ ಇಲ್ಲಿವರೆಗೂ ನಡೆದಿಲ್ಲ. ಆದರೆ ಈ ಮೀಟಿಂಗ್ ಇದೆಯಲ್ಲ, ಈ ಮೀಟಿಂಗ್ ನಂತರ ಅವೆಲ್ಲವೂ ಕೂಡ ನಡೆಯುವಂತಹ ಸೂಚನೆಗಳು ಸಿಗ್ತಾ ಇದೆ. ಆಲ್ಮೋಸ್ಟ್ ಮೋದಿಜಿ ಅವರ ನಂತರ ಯೋಗಿಜಿ ಅವರೇ ಪ್ರಧಾನಿ ಅಭ್ಯರ್ಥಿ ಆಗುವಂತಹ ಚಾನ್ಸಸ್ಗಳು ಇಲ್ಲಿ ಬಹಳ ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಮೋದಿಜಿ ಅವರು ಗುಜರಾತ್ CM ಆದಾಗ ಹೇಗೆ ಅವರಿಗೆ ಹೈಪ್ ಸಿಕ್ಕಿತ್ತೋ ಅದೇ ರೀತಿ ಯೋಗಿಜಿ ಅವರಿಗೂ ಕೂಡ ಸಿಕ್ಕಿದೆ ಈಗ. ಅಲ್ಲದೆ ಆಗ್ಲೇ ಹೇಳಿದ ಹಾಗೆ RSSಗೂ ಕೂಡ ಯೋಗಿಜಿ ಅವರ ಮೇಲೆ ಬಹಳ ಒಲವಿದೆ. ಆ್ಯಂಡ್ ಅದ್ರ ಜೊತೆಗೆ ಮೋದಿಜಿ ಅವರು ಯಾವ ರೀತಿ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ತಮ್ಮ ಕರ್ತವ್ಯವನ್ನ ನಿಭಾಯಿಸ್ತಾ ಇದ್ದಾರೋ ಅದೇ ಹಾದಿಯಲ್ಲಿ ಯೋಗಿಜಿ ಅವರು ಇವತ್ತು ನಡೀತಾ ಇದ್ದಾರೆ. ಮೊನ್ನೆ ಒಂದು ಸಭೆಯಲ್ಲೂ ಕೂಡ ಅಷ್ಟೇ ಅವರೊಂದು ಮಾತನ್ನ ಹೇಳ್ತಾರೆ, ನಾನು ರಾಮ ಮಂದಿರಕ್ಕಾಗಿ ನನ್ನ ಅಧಿಕಾರವನ್ನ ಕೂಡ ಬಿಡೋದಕ್ಕೆ ಸಿದ್ಧ. ಯಾರು? ಯೋಗಿಜಿ ಅವರು ಹೇಳ್ತಾರೆ. यद्यपि मेरी 3 पीढ़ियां श्री राम जन्मभूमि आंदोलन के लिए समर्पित थी, मुझे कोई समस्या नहीं थी, लेकिन शासकीय व्यवस्था जिस नौकरशाही से जकड़ी होती है, उस नौकरशाही में एक बड़ा वर्ग ऐसा था जो कहता था कि मुख्यमंत्री के रूप में अयोध्या जाने से विवाद खड़ा होगा. हमने कभी विवाद खड़ा होता तो होने दीजिए, लेकिन अयोध्या के बारे में कुछ सोचने की आवश्यकता है. फिर एक वर्ग ऐसा था जिसने कहा कि आप जाएंगे फिर राम मंदिर की बात होगी.
तो मैंने कहा कौन हम सत्ता के लिए आए हैं, राम मंदिर के लिए सत्ता भी गंवानी पड़ेगी तो कोई समस्या नहीं होनी चाहिए। यद्यपि मेरी 3 पीढ़ियां श्री राम जन्मभूमि आंदोलन के लिए समर्पित थी, मुझे कोई समस्या नहीं थी, लेकिन शासकीय व्यवस्था जिस नौकरशाही से जकड़ी होती है, उस नौकरशाही में एक बड़ा वर्ग ऐसा था जो कहता था कि मुख्यमंत्री के रूप में अयोध्या जाने से विवाद खड़ा होगा। हमने कभी विवाद खड़ा होता तो होने दीजिए, लेकिन अयोध्या के बारे में कुछ सोचने की आवश्यकता है। फिर एक वर्ग ऐसा था जिसने कहा कि आप जाएंगे फिर राम मंदिर की बात होगी। तो मैंने कहा कौन हम सत्ता के लिए आए हैं, राम मंदिर के लिए सत्ता भी गंवानी पड़ेगी तो कोई समस्या नहीं होनी चाहिए। ವೀಕ್ಷಕರೇ, ಉತ್ತರ ಪ್ರದೇಶದ ಬಿಜೆಪಿಯಲ್ಲಿ ಏನೂ ಗೊಂದಲ ಇಲ್ಲವೇ ಇಲ್ಲ ಅಂತ ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ನಂತರ ಕೇಶವ್ ಮೌರ್ಯ ಅದೇ ರೀತಿ ಯೋಗಿ ಆದಿತ್ಯನಾಥ್ ಜಿ ಅವರ ನಡುವೆ ಒಂದು ಸಣ್ಣದಾದಂತಹ ವೈಮನಸ್ಸು ಇತ್ತು. ಹಾಗಂತ ಅವರು ಬದ್ಧ ವೈರಿಗಳ ಇಲ್ಲ, ಆ ಬದ್ಧ ವೈರತ್ವ ನಮಗೆ ಕಾಣಿಸ್ತಾನೂ ಇಲ್ಲ. ಕೆಲವೊಂದು ವಿಚಾರದಲ್ಲಿ ಅಲ್ಲಿ ಮನಸ್ತಾಪ ಇದೆ ಅಷ್ಟೇ. ಅದಾದ ಮೇಲೆ ವೇದಿಕೆಯಲ್ಲೇ ನಿಂತ್ಕೊಂಡು ಯೋಗಿ ಆದಿತ್ಯನಾಥ್ ಜಿ ಅವರನ್ನ ಇದೇ ಕೇಶವ್ ಪ್ರಸಾದ್ ಮೌರ್ಯ ಅವರು ಹೊಗಳಿದ್ದನ್ನ ಕೂಡ ನಾವು ನೋಡಿದ್ದೀವಿ. ಆದರೆ ಈಗ ಸ್ವತಃ ಬಿಜೆಪಿ ಶಾಸಕರಿಂದಾನೇ ಯೋಗಿ ಆದಿತ್ಯನಾಥ್ ಜಿ ಅವರನ್ನ ದೆಹಲಿಗೆ ಕಳಿಸೋದಕ್ಕೆ ಪಿತೂರಿಗಳು ನಡೀತಾ ಇದೆ ಅನ್ನುವಂತಹ ಮಾತುಗಳು ಶುರುವಾಗಿದೆ. ಇದಕ್ಕೆ ಕಾರಣ ಮಾರ್ಚ್ 22ನೇ ತಾರೀಕು ಹಾರ್ದೋಯ್ ಜಿಲ್ಲೆಯಲ್ಲಿ ಚಕ್ರವರ್ತಿ ಅಶೋಕ್ ಅವರ ಜನ್ಮ ದಿನಾಚರಣೆ ಆಗುತ್ತೆ. ಅವತ್ತು ಅದರಲ್ಲಿ ಕೇಶವ್ ಪ್ರಸಾದ್ ಮೌರ್ಯ ಅವರು ಕೂಡ ಭಾಗವಹಿಸಿರ್ತಾರೆ. ಅಲ್ಲಿ ಶಾಸಕ ಶ್ಯಾಮ್ ಪ್ರಕಾಶ್ ಪದೇ ಪದೇ ಒಂದು ಮಾತನ್ನ ಹೇಳ್ತಾರೆ. ಏನು, ಯೋಗಿ ಆದಿತ್ಯನಾಥ್ ಜಿ ಅವರು ದೆಹಲಿಗೆ ಹೋಗ್ಲಿ, ಕೇಶವ್ ಪ್ರಸಾದ್ ಮೌರ್ಯ ಅವರು ಉತ್ತರ ಪ್ರದೇಶವನ್ನ ನೋಡ್ಕೊಳ್ಳಿ ಅಂತ. मैं तो चाहता हूं और केशव जी केवल मौर्य समाज के ही नेता नहीं है, केशव जी पूरे प्रदेश और पूरे देश के लाखों लोगों के दिलों पर राज करने वाले नेता हैं। और हमारे तो मन में एक बात आती, कहो तो कह दें, हम तो चाहते हैं कि बाबा दिल्ली चले जाए, केशव जी उत्तर प्रदेश संभाल जाए। अनिश्चित मेरे मन में जो आता है वो पूरा भी होता है साथियों। ये दिन एक दिन जरूर आएगा, आप देख लीजिएगा, इतिहास गवाह बनेगा। ಶ್ಯಾಮ್ ಪ್ರಕಾಶ್ ಅವರು ಯೋಗಿ ಆದಿತ್ಯನಾಥ್ ಜಿ ಅವರನ್ನ ದೆಹಲಿಗೆ ಕಳಿಸೋ ಬಗ್ಗೆ ಮಾತನಾಡಬೇಕಾದ್ರೆ ಅದೇ ವೇದಿಕೆಯಲ್ಲಿ ಕೇಶವ್ ಪ್ರಸಾದ್ ಮೌರ್ಯ ಅವರು ಇರ್ತಾರೆ. ಆದ್ರೆ ಅವರು ಅದಕ್ಕೆ ಏನು ಹೇಳೋದು ಇಲ್ಲ, ಅಂಡ್ ಈ ಕಡೆ ವಿರೋಧವನ್ನು ವ್ಯಕ್ತಪಡಿಸೋದಿಲ್ಲ. ಆ ಕಡೆ ಬೆಂಬಲನೂ ಇಲ್ಲ, ಈ ಕಡೆ ವಿರೋಧನೂ ಇಲ್ಲ, ಒಂಥರ ತಟಸ್ಥರಾಗಿರ್ತಾರೆ. ಈಗ ಇನ್ನೊಂದು ಕಡೆ ನೋಡಿದ್ರೆ ಗಾಜಿಯಾಬಾದ್ ಜಿಲ್ಲೆಯ ಶಾಸಕ ನಂದ್ ಕಿಶೋರ್ ಗುರ್ಜರ್ ಇವರು ಕೂಡ ಯೋಗಿ ಆದಿತ್ಯನಾಥ್ ಜಿ ಅವರ ಸರ್ಕಾರದ ವಿರುದ್ಧ ಈಗ ನಿಂತಿರೋ ಹಾಗೆ ಕಾಣಿಸ್ತಾ ಇದೆ. ಮಜಾ ಏನಂದ್ರೆ ಅವರೊಂದು ಮಾತನ್ನ ಹೇಳ್ತಾರೆ, ಏನ್ ಗೊತ್ತಾ, ಯೋಗಿಜಿ ಸರ್ಕಾರ ಇದುವರೆಗಿನ ಅತ್ಯಂತ ಭ್ರಷ್ಟ ಸರ್ಕಾರ ಅಂತ. उत्तर प्रदेश में निकल जाओगे, अब तक की सबसे भ्रष्ट सरकार है, जनता चढ़ाई चढ़ी कर रही है, रोम लूट रहा है, नीरोबासी बजा रहा है। उत्तर प्रदेश में निकल जाओगे, अब तक की सबसे भ्रष्ट सरकार है, जनता चढ़ाई चढ़ी कर रही है, रोम लूट रहा है, नीरोबासी बजा रहा है। ನಂದ್ ಕಿಶೋರ್ ಗುರ್ಜರ್ ಅವರ ಈ ವಿಡಿಯೋವನ್ನ ಸುಪ್ರಿಯಾ ಶ್ರೀನಾಥ್ ಅಂತವರು ಶೇರ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಅವರಿಗೆ ಅದರಲ್ಲಿ ಏನೋ ಒಂಥರ ಖುಷಿ ಅಲ್ವಾ? ಎಸ್, ಯೋಗಿಜಿ ಅವರನ್ನ ಕೆಳಗಿಳಿಸೋದಕ್ಕೆ ಅವರದ್ದೇ ಪಕ್ಷದಲ್ಲಿ ಒಂದಷ್ಟು ಕುತಂತ್ರಗಳು ನಡೀತಾ ಇರಬಹುದೋ ಏನೋ ಅಲ್ವಾ? ನಾವಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಕೆಲವೊಂದು ವ್ಯಕ್ತಿತ್ವಗಳೇ ಹಾಗೆ, ಏನು ಮಾಡೋಕ್ಕಾಗಲ್ಲ. ನೀವು ಮುಂದೆ ಹೋಗ್ತಾ ಇದ್ದೀರಾ, ಅಥವಾ ನಿಮ್ಮ ಜನಪ್ರಿಯತೆ ಜಾಸ್ತಿ ಆಗ್ತಾ ಇದೆ, ಅಥವಾ ನೀವು ಧರ್ಮದ ಹಾದಿಯಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀರಾ ಅಂತಂದಾಗ ನಿಮ್ಮನ್ನ ಕೆಳಗೆ ಬೀಳಿಸೋದಕ್ಕೆ ಒಂದಷ್ಟು ಜನ ಕಾದು ನಿಂತಿರ್ತಾರೆ. ಅಂತಹ ಪ್ರಭು ಶ್ರೀರಾಮನನ್ನೇ ಬಿಡದ ಜನ ಯೋಗಿಜಿಯನ್ನ, ಮೋದಿಜಿಯನ್ನ ಬಿಡ್ತಾರ? ಖಂಡಿತವಾಗ್ಲೂ ಇಲ್ಲ. ಹಾಗಂತಾದ್ರಿಂದ ತುಂಬಾ ಖುಷಿ ಪಡಬೇಕಾದಂಥ ಅವಶ್ಯಕತೆ ಕೂಡ ಇಲ್ಲ. ಜನ ಅನ್ಕೊಂಡಷ್ಟು ಸುಲಭ ಅಲ್ವಲ್ಲ ಇದೆಲ್ಲ. ಯೋಗಿಜಿ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ಅದನ್ನು ಯಾರಿಂದ ಕೂಡ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ನೀವೇನಂತೀರಾ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.
ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.